ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕನ್ನಡ ವ್ಲಾಗ್ಸ್. ಇದು 2 ದಿನದ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ನಮ್ಮ ಮನೇಲಿ ಗಣೇಶ ಚತುರ್ಥಿನ ಯಾವ ಥರ ಆಚರಿಸಿದ್ವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಜೊತೆಗೆ ಒಂದು ಪುರಾತನ ದೇವಸ್ಥಾನ, ಸುಮಾರು ವರ್ಷಗಳ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು, ಅದನ್ನು ಸಹ ನಾವು ನೋಡಿದ್ವಿ. ನಿಮ್ಮ ಹತ್ರ ಅದನ್ನು ಸಹ ಶೇರ್ ಮಾಡ್ತೀನಿ. ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ. ಜೊತೆಗೆ ಫ್ರೆಂಡ್ಸ್, ಭಗವದ್ಗೀತೆಯಲ್ಲಿ ಒಂದೆರಡು ನನಗೆ ತುಂಬ ಇಷ್ಟ ಆಗಿರೋ ಸಾಲುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನಂಗೆ ಸಖತ್ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಆ ಸಾಲುಗಳು ಅಂದ್ಕೊಂಡಿದ್ದೀನಿ. ಮಗಳ ಹತ್ರನೇ ಈ ವರ್ಷ ಹೊಸ್ತಿಲು ಪೂಜೆ ಮಾಡಿಸ್ದೆ. ನಾನು ಬೇರೆ ಕೆಲಸಗಳು ಮಾಡ್ಕೊತಾ ಇದ್ದೆ. ಮಂಗಳವಾರ ಅಂದರೆ ಗಣೇಶ ಚತುರ್ಥಿಯ ಹಿಂದಿನ ದಿನ ಬೆಳಗ್ಗೆನೇ ಗೌರಮ್ಮನ ಕರೆದ್ಬಿಟ್ಟು ಬಾಗಿಲು ಪೂಜೆ ಮಾಡಿ ನಾವು ಸಂಜೆನೇ ಬೇಳೆ ಹಾಕ್ಬಿಟ್ಟು ಹೂರಣ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ನಾನು ಅದೇ ಥರ ಹೂರಣ ಎಲ್ಲ ರೆಡಿ ಮಾಡಿಟ್ಟು ಮತ್ತೆ ಬೆಳಗ್ಗೆ 3 ಗಂಟೆಗೆಲ್ಲ ಎದ್ಬಿಟ್ವಿ. ಯಾಕಂದರೆ ಊರಿಗೆ ಹೋಗಿ ರಿಟರ್ನ್ ಅವತ್ತೇ ಬರಬೇಕಾಗಿತ್ತಲ್ಲ, ಅದಕ್ಕೋಸ್ಕರ. ನಾನು ಭಗವದ್ಗೀತೆ ಬುಕ್ಕು ಓದಿ ಒಂದು ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಂಡಿದ್ದೀನಿ. ತುಂಬ ಇಷ್ಟ ಆಯಿತು. ಆ ಸಾಲುಗಳನ್ನ ನಿಮ್ಮ ಹತ್ರನೂ ಸಹ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ನಾವು ಯಾವುದೇ ಕೆಲಸ ಮಾಡಿದ್ರೂ ಒಬ್ಬರು ಪ್ರಶಂಸೆಗಾಗಿ ಕೆಲಸ ಮಾಡಬಾರ್ದು, ಅಂದರೆ ಒಬ್ಬರು ಹೊಗಳ್ಳಿ ಅಂತ ಮಾಡಬಾರ್ದು. ನಮ್ಮ ಸಂತೃಪ್ತಿಗೋಸ್ಕರ ನಾವು ಮಾಡಬೇಕು ಅನ್ನೋದನ್ನು. ಅದೇ ಥರ ಹೊಗಳಿಕೆಗೆ ಅಹಂಕಾರ ಪಡೋದು ಬೇಡ. ಮತ್ತು ಸರಳತೆಯ ಅತ್ಯಂತ ಸೌಂದರ್ಯ. ನಾವು ಎಷ್ಟು ಸರಳವಾಗಿರ್ತೀವೋ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ. ಜೊತೆಗೆ ಒಬ್ಬರನ್ನ ಕ್ಷಮಿಸೋದನ್ನು ಕಲ್ತ್ಕೋಬೇಕು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ನಾವು ಯಾರನ್ನೂ ಹೋಲಿಕೆ ಮಾಡಿ ಹೇಳ್ಬಾರ್ದು. ನೋಡು, ಅವ್ರು ಹಂಗಿದ್ದಾರೆ, ನೀನು ಹಂಗಿಲ್ಲ, ಅವ್ರು ಹಂಗಿದ್ದಾರೆ, ನಾವು ಹಂಗಿಲ್ಲ ಅಂತ ಹೋಲಿಕೆ ಮಾಡೋಕ್ಕೆ ಹೋಗಬಾರ್ದು. ಈಗ ಗುಬ್ಬಚ್ಚಿ ಗರುಡನ ನೋಡ್ಬಿಟ್ಟು ನನಗೆ ಗರುಡನ ಥರ ಅಷ್ಟು ಎತ್ತರವಾಗಿ ಹಾರೋಕ್ಕಾಗಲ್ಲ ಅಂತ ಅದು ಬೇಜಾರು ಪಡ್ಕೊಳ್ಳಲ್ಲ. ಗುಬ್ಬಚ್ಚಿಗಿರೋ ಇದು ಗುಬ್ಬಚ್ಚಿಗಿರುತ್ತೆ, ಗರುಡಕ್ಕಿರೋ ಇದು ಗರುಡಕ್ಕಿದ್ದೇ ಇರುತ್ತೆ ಅಲ್ವಾ. ಹಾಗೆ ಫ್ರೆಂಡ್ಸ್, ಯಾರಾದರೂ ನಮ್ಮನ್ನು ನೋಡಿ ಅಸೂಯೆ ಪಟ್ಕೊತಿದ್ದಾರೆ ಅಂತಂದರೆ ಅವ್ರು ನಮ್ಮ ಗುಣಗಳನ್ನ ಚೆನ್ನಾಗಿ ತಿಳಿದಿದ್ದಾರೆ ಅಂದ್ಕೊಳ್ಳೋಣ. ಅದೇ ರೀತಿ ಯಾರು ನಮ್ಮ ಬೆನ್ನ ಹಿಂದೆ ನಮ್ಮನ್ನು ನಿಂದಿಸ್ತಿದ್ದಾರೆ ಅಂದ್ಕೊಂಡ್ರೆ ಅವ್ರು ನಮಗೆ ಎದುರ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಯಾರಾದರೂ ಕಷ್ಟ ಅಂತ ನಮ್ಮ ಹತ್ರ ಬಂದು ಬಾಗಿದ್ದಾರೆ ಅಂತಂದರೆ ಅದನ್ನು ಅವರು ಬಿದ್ದಿದ್ದಾರೆ ಅಂತ ಅಂದ್ಕೋಬಾರ್ದು, ಬಾಗಿದ್ದಾರೆ ಅಷ್ಟೇ ಅಂತ ಅಂದ್ಕೋಬೇಕಲ್ವಾ. ಮನುಷ್ಯರಾಗಿ ನಾವು ಒಬ್ಬರನ್ನ ಪ್ರೀತಿಸೋದನ್ನು ಕಲಿಯೋಣ, ಹಾಗೆ ಗೌರವಿಸೋದನ್ನು ಕಲಿಯೋಣ, ಜೊತೆಗೆ ಕ್ಷಮಿಸೋದನ್ನು ಅಷ್ಟೇ ಕಲಿಬೇಕಲ್ವ. ರಾತ್ರಿನೂ ಲೇಟ್ ಆಗಿದ್ದರಿಂದ ನನಗೂ ಸುಸ್ತಾದಂಗೆ ಅನಿಸ್ತಿತ್ತು. ಸ್ವಲ್ಪ ಹಂಗೆ ರೆಸ್ಟ್ ಮಾಡಿದೆ. ಪುಟಾಣಿಗೂ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಅವನು ಸ್ವಲ್ಪ ಸೈಲೆಂಟಾಗಿ ಕೂತಿದ್ದ. ಹಂಗೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ದೆ ಊರು ಬರೋ ಅಷ್ಟೊತ್ತಿಗೆ. ಬೆಂಗಳೂರಿಂದ ನಮ್ಮೂರಿಗೆ ಆಲ್ಮೋಸ್ಟ್ ಒಂದು 3-3.5 ಅವರ್ ಜರ್ನಿ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಎಲ್ಲರೂ ಒಂದಲ್ಲ ಒಂದು ರೀತಿ ದುಃಖಿಗಳೇ. ಎಲ್ಲರಿಗೂ ಒಂದೊಂಥರ ಸಮಸ್ಯೆಗಳು ಇದ್ದೇ ಇರುತ್ತೆ. ಆದರೆ ಕೆಲವರು ನಾವು ದುಃಖದಲ್ಲಿರೋದು ನೋಡಿ ಕೆಲವರಿಗೆ ಅದೇ ಸಂತೋಷ. ಆದರೆ ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋರ ಹತ್ರ ಮಾತ್ರ ಹಂಚ್ಕೊಳ್ಳೋಕ್ಕೆ ನಾವು ಟ್ರೈ ಮಾಡಬೇಕು. ಎಲ್ಲರ ಹತ್ರ ಸಿಕ್ಕಿದವ್ರ ಹತ್ರ ಎಲ್ಲ ಹಂಚ್ಕೊಳ್ಳೋಕೆ ಹೋಗಬಾರ್ದು. ನಮ್ಮ ಟೈಮು ವೇಸ್ಟು. ನಾವು ಲೈಫಲ್ಲಿ ನಮ್ಮ ಜೀವನದಲ್ಲಿ ಆದಷ್ಟು ಸಕಾರಾತ್ಮಕವಾಗಿ ಯೋಚನೆ ಮಾಡೋದನ್ನು ಕಲಿಬೇಕು. ಪಾಸಿಟಿವ್ ಥಿಂಕ್ ಮಾಡೋದನ್ನೇ ಕಲಿಬೇಕಾಗುತ್ತೆ. ಯಾವಾಗಲೂ ನೆಗೆಟಿವ್ ಥಿಂಕಿಂಗು, ನಕಾರಾತ್ಮಕವಾಗಿ ಯೋಚಿಸ್ತಾ ಇದ್ದರೆ ನಮ್ಮ ನೆಮ್ಮದಿನೂ ಹಾಳು. ಒಬ್ಬರು ಮನುಷ್ಯರಲ್ಲಿ ನಾವು ಆದಷ್ಟು ಒಳ್ಳೆಯದನ್ನೇ ಹುಡುಕ್ತಾ ಹೋಗೋಣ. ಕೆಟ್ಟದನ್ನು ನೋಡ್ತಾ ಹೋದಷ್ಟು ನಮಗೆ ಕೆಟ್ಟದ್ದೇ ಕಾಣಿಸ್ತಾ ಹೋಗುತ್ತೆ. ಸೊ ಫೈನಲಿ ನಾವು ಬೆಳಗ್ಗೆ 7 ಗಂಟೆ ಆಗಿತ್ತು ಬೆಂಗಳೂರು ಬಿಡೋ ಅಷ್ಟೊತ್ತಿಗೆ. ಊರಿಗೆ ಬಂದಾಗ ಒಂದು 10 ಗಂಟೆ ಆಗಿತ್ತು ಫ್ರೆಂಡ್ಸ್. ಫುಲ್ ಸುಸ್ತಾಗ್ಬಿಟ್ಟಿತ್ತು. ಆದರೂ ಪೂಜೆ ಮಾಡಬೇಕಲ್ವ, ಅಷ್ಟು ಮಡಿಯಿಂದ ಅಡುಗೆ ಮಾಡಿಕೊಂಡು ಎಡೆ ಮಾಡ್ಕೊಂಡೆಲ್ಲ ತೊಗೊಂಬಂದಿದ್ವಲ್ಲ ನಾಗರನ್ನ ಮಾಡೋದಕ್ಕೆ. ನನ್ನ ಪುಟಾಣಿ ಎಲ್ಲ ನಿಂತ್ಕೊಂಡಿದ್ರು. ನಾನು ನನ್ನ ಮಗಳು ಮನೆಯವರೆಲ್ಲರೂ ಪೂಜೆ ಮಾಡಿ ನಾಗರಿಗೆ ಹಾಲು ಸಹ ಹಾಕ್ಕೊಂಡ್ವಿ. ನಮಗೆ ಯಾವ ಕೆಲಸದಲ್ಲಿ ನೆಮ್ಮದಿ ಸಿಗುತ್ತೋ, ಖುಷಿ ಸಿಗುತ್ತೋ ಅದನ್ನು ಮಾಡ್ತಾ ಹೋದರೆ ಎಷ್ಟು ಖುಷಿಯಾಗಿರುತ್ತಲ್ವ. ಎಲ್ಲನೂ ಒಳ್ಳೆ ರೀತಿಯಿಂದ ಯೋಚನೆ ಮಾಡಬೇಕು ಅನ್ನೋದಕ್ಕೆ ಒಂದು ಕತೆ ಇದೆ ಫ್ರೆಂಡ್ಸ್, ಚಿಕ್ಕ ಚಿಕ್ಕ ಕತೆ. ಒಬ್ಬ ತುಂಬ ಕೆಲಸ ಮಾಡಿ ತುಂಬ ಕಷ್ಟಪಟ್ಟು ದುಡಿದು ಒಂದು ಮನೆ ಕಟ್ಟದ್ನಂತೆ. ಒಂದು ಮನೆ ಬೇಕು ನಮ್ಮ ಹೆಂಡತಿ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಮನೆ ಕಟ್ಟದ್ನಂತೆ. ಒಂದು ದಿವಸ ಅವರು ಇನ್ನೂ ಗೃಹ ಪ್ರವೇಶನ ಮಾಡಿಲ್ವಂತೆ. ಎಲ್ಲೋ ಆಚೆ ಹೋದಾಗ ಬಿರುಗಾಳಿಗೆ ಆ ಮನೆ ಬಿದ್ದೋಯ್ತಲ್ಲ ಅಂತ ಅವನು ದುಃಖ ಪಡೋದ್ರ ಬದಲು ಎಲ್ಲರಿಗೂ ಬಂದು ಸ್ವೀಟ್ ಕೊಟ್ಟನಂತೆ. ಊರಿನ ಜನ ಎಲ್ಲ ಇವನಿಗೇನಾದರೂ ತಿಕ್ಲಿಡ್ದಿದೆಯಾ, ಈ ಥರ ಸ್ವೀಟ್ ಕೊಡ್ತಾ ಇದ್ದಾನೆ, ಕಷ್ಟಪಟ್ಟು ದುಡ್ದು ಕಟ್ಟಿದ ಮನೆ ಬಿದ್ದೋಗಿದೆ ಅಂತ ಮಾತಾಡ್ತಿದ್ರಂತೆ. ಆವಾಗ ಅವ್ನು ಹೇಳಿದ್ನಂತೆ ಊರಿನ ಜನಗಳಿಗೆ, ನಾವು ಆ ಮನೇಲಿದ್ದಿದ್ರೆ ನಮ್ಮ ಪ್ರಾಣನೇ ಹೋಗಿರ್ತಾಯಿತ್ತು, ನಮ್ಮ ಪ್ರಾಣ ಮತ್ತೆ ವಾಪಸ್ ಬರಲ್ಲ, ನನ್ನ ಕೈಕಾಲು ಗಟ್ಟಿಗಿದೆ, ನಾನು ಮತ್ತೆ ಮನೆ ಕಟ್ಬೋದು ಅನ್ನಂತೆ. ಆವಾಗ ಊರಿನ ಜನ ಹೌದಲ್ವಾ,
ಇವನು ಹೇಳ್ತಾ ಇರೋದು ತುಂಬ 100% ನಿಜ ಅಂತ ಹೇಳ್ಬಿಟ್ಟು ಖುಷಿ ಪಟ್ರಂತೆ. ಅದೇ ಥರ ನಾವು ಎಲ್ಲದರಲ್ಲೂ ಒಳ್ಳೇದನ್ನು ಹುಡುಕ್ತಾ ಹೋದರೆ ನೆಮ್ಮದಿಯಾಗಿರ್ತೀವಿ ಲೈಫಲ್ಲಿ. ಸೊ ಫೈನಲಿ ನಾಗರೆಲ್ಲ ಮಾಡಿಕೊಂಡು ಅಮ್ಮ ಮನೆಗೆ ಬಂದು, ಅಮ್ಮನೂ ಸಹ ಹಬ್ಬದ ಅಡುಗೆ ಮಾಡಿದರು, ಒಬ್ಬಟ್ಟು ಮಾಡಿದರು. ಮಮ್ಮಿ ಎಲ್ಲ ಒಬ್ಬಟ್ಟು ಮಾಡಿ ಕಸ ಮುಸ್ರೆ ಎಲ್ಲ ಮಾಡಿ ಇನ್ನೂ ಕುತ್ಕೊಂತಾ ಇಲ್ಲ. ಕುತ್ಕ ಅಂದರೆ ಅನ್ನತ್ತೆ ನೋಡಿ, ಹೇಳ್ರಿ ಅದು ಕುತ್ಕ ಅಂತ. ಒಬ್ಬಟ್ಟು ಮಾಡವೆಲ್ಲ ಆದ್ವೇನಮ್ಮ? ಐದವೆಲ್ಲ ಮಾಡಬೇಕು. ಇನ್ನೂ ಅದಾವ? ಎಷ್ಟು ಹಾಕಿದ್ದೆ ಬೇಳೆ? 2 ಪಾವ್ ಹಾಕಿದ್ದ. ಮತ್ತೆ ಯಾವಾಗ ಮಾಡ್ತೀಯ ಮಿಕ್ಕಿದ್ದು? ಆಮೇಲೆ ಮಾಡ್ತೀಯ ಒಬ್ಬಟ್ಟ? ಓ ನಾಳೆ ಯೂಸ್ ಮಾಡು, ನಾನು ಹಂಗೆ ಮಾಡ್ತೀನಿ. ನಾಳೆ ಒಲೆ ಹಚ್ಚೋದೇ ಇಲ್ಲಲ್ಲ, ಒಲೆಗೆ ನಾನು ಪೂಜೆ ಮಾಡಿದ್ದೆ. ನಮ್ಮಮ್ಮನ ನಾನು ಸ್ಟವ್ ಪೂಜೆ ಮಾಡಿದ್ನಲ್ಲ, ಅಮ್ಮನ ಒಲೆ ಪೂಜೆ ಮಾಡಿದ್ದಾರೆ ನೋಡಿ. ಅಮ್ಮ ಇವಾಗ ಒಲೆ ಹಚ್ಚೋದೇ ಇಲ್ಲಲ್ಲ ಪೂರ್ತಿ? ಹೌದಾ? ಇದೇ ಎಷ್ಟೋ ಜಾಗ ಐತೆ ಕಣಮ್ಮ. ಅಮ್ಮ ಮನೆಗೆಲ್ಲ ಊಟ ಮುಗಿಸ್ಕೊಂಡು ಫೈನಲಿ ನಮ್ಮೂರು ಗಣೇಶನ ನೋಡೋಕ್ಕೆ ಬಂದ್ವಿ ನಾನು ಮನೆಯವರೆಲ್ಲ. ನಮ್ಮೂರು ಗಣೇಶ ಅಂದ್ರೇ ಒಂದು ಖುಷಿ, ಅದೊಂಥರ ಸ್ಪೆಷಲ್ ಗಣೇಶ ಅಂತಲೇ ಹೇಳ್ಬೋದು ನಮ್ಮೂರಲ್ಲಿ. ನಮ್ಮೂರಿನ ಒಂದು ಬಸ್ ಸ್ಟ್ಯಾಂಡಲ್ಲಿ ಶ್ರೀರಾಮನ ಮಂದಿರ ಇದೆ, ಅದರಲ್ಲೇ ಪ್ರತಿ ವರ್ಷವೂ ಸಹ ನಮ್ಮೂರು ಗಣೇಶನ ಕೂರಿಸ್ತಾರೆ. ಗಣೇಶನ ದರ್ಶನ ಮಾಡಿಕೊಂಡು ಅಲ್ಲೇ ನಮ್ಮ ಮನೆಯವ್ರ ಸಂಬಂಧಿಕರದ ಮನೆ ಇತ್ತು, ಅವ್ರಿಗೂ ಸಹ ಹೋಗಿ ಮಾತಾಡಿಸ್ಕೊಂಡು ಅಲ್ಲಿ ಮತ್ತೆ ರಿಟರ್ನ್ ಬರಬೇಕಿತ್ತಲ್ಲ ಬೆಂಗಳೂರು ಕಡೆ. ಜೊತೆಗೆ ಮಳೆ ಬೇರೆ ಬರೋ ಥರ ಇತ್ತು, ಅದಕ್ಕೋಸ್ಕರ ಬೇಗನೆ ಹೊರಟ್ವಿ ಬೆಂಗಳೂರು ಕಡೆ. ನಮ್ಮ ಮನೆಯವ್ರ ಚಿಕ್ಕಮ್ಮ ಮನೆ ಅಲ್ಲೇ ನಮ್ಮೂರಲ್ಲೇ ಇರೋದು. ಅವ್ರ ಮನೆಗೆ ಹೋದ್ವಿ. ಅದು ಬತ್ತಿಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ, ನಾನು ಮೊದಲು ಅದೇ ಥರ ಮಾಡ್ತಿದ್ದು, ಇವಾಗ ಟೈಮ್ ಆಗಲ್ಲ ಅಂತ ಮಾಡಲ್ಲ, ಎಲ್ಲ ತೊಗೊಂಬಂದ್ಬಿಡ್ತೀನಿ. ತುಂಬ ಚೆನ್ನಾಗಿದೆ. ಜೊತೆಗೆ ನೋಡಿ ಹಳೆ ಮಡಿಕೆಗಳಿಗೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿ ಡೆಕೋರೇಟಿವ್ ಐಟಮ್ಸ್ ಆಗಿ ಯೂಸ್ ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅಷ್ಟೇ ಎಲ್ಲ ಹಳೆಯ ತಾಮ್ರದ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳು ಏನಾದರೂ ಇದ್ದರೆ ಎತ್ತಿಟ್ಬಿಡ್ತೀವಿ ನಾವೆಲ್ಲ. ಅವ್ರು ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿ ಎಷ್ಟು ಸಖತ್ತಾಗಿ ಕಾಣೋ ಥರ ಮಾಡಿದ್ದಾರೆ ಮನೇಲಿ. ಬೆಂಗಳೂರಲ್ಲಿ ಮಳೆ ಬಂದಷ್ಟು ಊರ ಕಡೆ, ನಮ್ಮೂರ ಕಡೆ ಅಷ್ಟು ಬಂದಿಲ್ಲ ರೀ. ಯಾವ ಕೆರೆ ಕುಂಟೆ ಏನೂ ತುಂಬಿಲ್ಲ. ಆದರೂ ಮಳೆ ಬಂದಾಗ ನೋಡೋಕ್ಕೆ ಚೆಂದ ಅಲ್ವಾ, ಎಲ್ಲ ಹಚ್ಚ ಹಸಿರಾಗಿ ಕಾಣಿಸಿದ್ರು. ನಮ್ಮ ಕಡೆ ಅಡಿಕೆ ತೆಂಗುನೇ ಜಾಸ್ತಿ ಅಲ್ವಾ, ಎಷ್ಟು ನೋಡಿದ್ರೂ ನೋಡ್ತಾ ಇರಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿತ್ತು ತೋಟಗಳೆಲ್ಲ. ಬರ್ತಾ ಹಂಗೆ ಶಿರಾದಲ್ಲಿ ಗೋಬಿ ಮಂಚೂರಿ ಮಾಡ್ತಾಯಿದ್ರು. ಊರಲ್ಲಿ ತಿಂತಾಯಿದ್ದೆ ಯಾವಾಗಲೂ, ಊರಲ್ಲಿ ತಿನ್ನೋಕ್ಕಾಗಲಿಲ್ಲ. ಸೊ ಬೆಂಗಳೂರಲ್ಲಿ ಎಲ್ಲೂ ತಿನ್ನಲ್ಲ, ನನಗೆ ಇಷ್ಟನೇ ಆಗಲ್ಲ. ಅಲ್ಲಿ ಚೆನ್ನಾಗಿದೆ ಅನ್ನಿಸ್ತು, ತೊಗೊಂಡು ಟೇಸ್ಟ್ ಮಾಡಿದ್ರೆ ಇಷ್ಟ ಆಯಿತು, ಪರವಾಗಿಲ್ಲ. ತುಂಬ ಚೆನ್ನಾಗಿಲ್ಲ, ಮೀಡಿಯಮ್ ಆಗಿತ್ತು. ಸೊ ಶಿರಾದಲ್ಲಿ ಗೋಬಿ ಮಂಚೂರಿ ತಿನ್ಕೊಂಡು ಹೊರಟ್ವಿ. ಮಳೆ ಬರೋ ಥರ ಇತ್ತು. ಟೋಲಲ್ಲಿ ಫ್ರೀ ಇರುತ್ತೆ ಅಂದ್ಕೊಂಡು ಬಂದರೆ ನಮ್ಮ ಥರನೇ ಎಲ್ಲ ಹೊರಟು ಬಂದಿದ್ದಾರೆ ಡ್ಯೂಟಿಗಳಿಗೆ ಹೋಗೋಕ್ಕೆ. ಬುಧವಾರ ಬಂದಿದ್ದರಿಂದ ಗಣೇಶ ಚತುರ್ಥಿ, ಗುರುವಾರ ಎಲ್ಲರಿಗೂ ಡ್ಯೂಟಿಗಳಿರುತ್ತೆ, ಸ್ಕೂಲ್ಗಳಿರುತ್ತೆ. ಫುಲ್ ರಶ್ ಇತ್ತು ಟೋಲಲ್ಲಿ. CB ನರಸಿಂಹಸ್ವಾಮಿ ದೇವಾಲಯ. CB ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ವರ್ಷಗಳ ಹಳೆಯ ದೇವಸ್ಥಾನ ಅಂತ ಕೇಳಿದ್ದೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು ಅಂದರೆ ನಾನು ಇನ್ಸ್ಟಾದಲ್ಲಿ ಮೈಸೂರಿನ ಕಥೆಗಳು ಸಮಗ್ರ ಕರ್ನಾಟಕದ ಬಗ್ಗೆ ಹೇಳ್ತಾರೆ ಅವರು. ಧರ್ಮೇಂದ್ರ ಕುಮಾರ್ ಅರೆಹಳ್ಳಿ ಅಂತ ಅವ್ರ ಹೆಸರು. ಅದು ಮೈಸೂರಿನ ಕಥೆಗಳನ್ನು ಅವರು ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅವ್ರ ಲಿಂಕು ಸಹ ನಾನು ಹಾಕಿರ್ತೀನಿ, ಈ ದೇವಸ್ಥಾನದ ಲಿಂಕ್ ಹಾಕಿರ್ತೀನಿ. ಅವರು ಫುಲ್ ಡೀಟೇಲಾಗಿ ಹೇಳಿದ್ದಾರೆ ಈ ದೇವಸ್ಥಾನದ ಇತಿಹಾಸನ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಒಳಗಡೆ ವೀಡಿಯೋ ಮಾಡ್ಬೋದು ಅಂದ್ಕೊಂಡೆ, ಬಟ್ ಇಲ್ಲಿ ಒಳಗಡೆ ಮೊಬೈಲೇ ಅಲೋ ಇರಲಿಲ್ಲ. ಬೇರೆ ದೇವಸ್ಥಾನಗಳೆಲ್ಲ ಜಸ್ಟ್ ಬೋರ್ಡ್ ಹಾಕಿರ್ತಾರೆ ಮೊಬೈಲು ವೀಡಿಯೋ ಅಲೋ ಇಲ್ಲ ಅಂತ, ಬಟ್ ಇಲ್ಲಿ ಮೊಬೈಲ್ ಇಸ್ಕೊಂಡು ಲಾಕೆ ಮಾಡಿಬಿಡ್ತಾರೆ. ಆ ಕೀನೇ ನಮ್ಮ ಹತ್ರ ಕೊಡ್ತಾರೆ. ಇದು ಶಿರಾಯಿಂದ ತುಮಕೂರು ಮಧ್ಯೆ ಇರೋದು, ನಾನು ಮೊದಲನೇ ಸತಿ ಬಂದಿರೋದು. ಬನ್ನಿ ಒಳಗೆ ಹೋಗೋಣ. ಜೊತೆಗೆ ಫ್ರೆಂಡ್ಸ್, ಯಾರಿಂದಲಾದರೂ ನಮಗೆ ಹೆಲ್ಪ್ ಆಗಿದೆ ಅಂತಂದರೆ ಒಂದು ಕೃತಜ್ಞತೆ ಭಾವದಿಂದ ಇರೋಣ. ಹಾಗೆ ಯಾವಾಗಲೂ ಒಂದು ಮುಖದಲ್ಲಿ ಒಂದು ಮುಗುಳ್ನಾಗೆ ಇಟ್ಕೊಂಡಿರೋಣ. ಜೊತೆಗೆ ಯಾರ ಮನಸ್ಸಿಗೂ ನೋವಾಗದೇ ಇರೋ ಥರ ಮಾತಾಡೋಣ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಹೆಂಡ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.